ಸೊ ಮೈಸೂರಲ್ಲಿ ಇವತ್ತು ಡಾಕ್ಟರ್ ಆಕ್ಟರ್ದ ಮದುವೆಯ ಸಂಭ್ರಮ ಎಲ್ಲಿ ನೋಡಿದ್ರು ಕೂಡ. ಸೊ ಮದುವೆ ಮನೆಯಲ್ಲಿ ವೈಟ್ ಆ್ಯಂಡ್ ವೈಟಲ್ಲಿ ಮಿಂಚ್ತಾ ಇದ್ದಾರೆ ಡಾಲಿಯಾ ಚಿಕ್ಕಪ್ಪಂದ್ರು. ಸೊ ಮಾತನಾಡಿಸ್ತಾ ಹೋಗ್ತೀನಿ, ನನ್ನ ಜೊತೆಗಿದ್ದಾರೆ. ಎಷ್ಟು ಸಂಭ್ರಮ ಇದೆ, ಎಷ್ಟು ಖುಷಿ ಇದೆ, ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ಡಾಲಿಯಾ ಮದುವೆ, ಧನಂಜಯ್ ಅವರ ಮದುವೆ ಸಾಕಷ್ಟು ದಿನದಿಂದ ಕಾಯ್ತಾ ಇದ್ರು ಅವ್ರ ಫ್ಯಾನ್ಸ್. ಯಾವಾಗ ಮದುವೆ ಆಗ್ತಾರೆ? ಎಲ್ಲರೂ ಕೂಡ ಸಿಕ್ಕಾಗ ಒಂದೇ ಪ್ರಶ್ನೆ, ಡಾಲಿ ಅವರೇ ಮದುವೆ ಯಾವಾಗ ಅಂತ ಹೇಳ್ಬಿಟ್ಟು. ಸೊ ಹಿರಿಯರಾಗಿ ನಿಮಗೆ ಎಷ್ಟು ಖುಷಿ ಇದೆ ಮದುವೆ? ಬಿಕಾಸ್ ಎಲ್ರಿಗೂ ಇರುತ್ತೆ ಮಗನ ಮದುವೆ ನೋಡಬೇಕು ಅಂತ ಅನ್ನುವಂಥದ್ದು. ಅದು ಡಾಲಿ ಮದುವೆ ಬಗ್ಗೆ ತುಂಬಾ ಖುಷಿ ಇದೆ, ಸಂತೋಷ ಇದೆ. ಬಟ್ಟು ನಮ್ಮ ಹಿರಿಯರಾದವರಿಗೆ ಮದುವೆ ಆಗಬೇಕು ಅನ್ನೋ ಆಸೆ, ಬಟ್ ಅದ್ರ ಜೊತೆಗೆ ಅದು ಕರ್ತವ್ಯ, ಮದುವೆ ಮಾಡಿಸ್ಬೇಕು. ಹಾಗಾಗಿ ಇವತ್ತಿನ ಮದುವೆ ತುಂಬಾ ನಮ್ಮ ಒಂದು ಧನಂಜಯನ ಒಂದು ಜೀವನದ ಒಂದು ಅತಿ ಮುಖ್ಯವಾದ ಒಂದು ಘಟ್ಟ. ಇದು ಮುಂದುವರ್ಕೊಂಡು ಹೋಗಲಿ ಅನ್ನೋ ಆಸೆ, ಒಳ್ಳೆತನದಲ್ಲಿ ಅದು ಮುಂದುವರಿಲಿ ಅನ್ನೋ ಒಂದು ಭಾವನೆ. ಮನುಷ್ಯನಿಗೆ ಈ ಮಟ್ಟಕ್ಕೆ ಬಂದಿರೋದು ಒಂದು ಖುಷಿ. ಎಲ್ಲ ಜನಗಳಿಗೂ, ಎಲ್ಲ ಮನುಷ್ಯರಿಗೂ ಒಂದು ಯೋಗ ಬರುತ್ತೆ. ಬಟ್ ಯೋಗ ಬರ್ಬೋದು, ಸಮಯ ಬಂದು ಯೋಗ ಹೋಗುತ್ತೆ. ಬಟ್ ಯೋಗ ಬರುತ್ತೆ, ಯೋಗ ಹೋಗುತ್ತೆ, ಆದರೆ ಯೋಗ್ಯತೆ ಉಳ್ಕೊಂಡಿರಬೇಕು. ಇವನಲ್ಲಿ ಯೋಗ್ಯತೆ, ಯೋಗ ಎರಡೂ ಇದೆ. ಅದು ಮುಂದುವರ್ಕೊಂಡು ಹೋಗಲಿ ಅನ್ನೋ ಒಂದು ಆಸೆ. ಇವಾಗ ಒಂದು ಕಡೆ ಸಿನಿಮಾ ಮತ್ತು ಪ್ರೊಡಕ್ಷನ್ ಎಲ್ಲದರಲ್ಲೂ ಕೂಡ ಧನಂಜಯ್ ಅವರು ಬ್ಯುಸಿ ಆಗಿರ್ತಾರೆ. ಇಷ್ಟು ದಿನದ ಜೀವನ ಒಂದು ಕಡೆ ಆದರೆ ಇನ್ನು ಮುಂದಿನ ಜೀವನ ಬೇರೆ ಥರನೇ ಇರುತ್ತೆ. ಸೊ ಆ ಬಗ್ಗೆ ಹೇಳೋದಾದರೆ, ನೀವು ತಂದೆ ಸ್ಥಾನದಲ್ಲಿ ಇದ್ಬಿಟ್ಟು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಚಿಕ್ಕಪ್ಪನಾಗಿ? ಮುಂದಿನ ಜೀವನ ಸುಗಮವಾಗಿರುತ್ತೆ, ಸಂತೋಷಕರವಾಗಿರುತ್ತೆ ಅನ್ನೋ ಒಂದು ಭಾವನೆ. ಅದನ್ನು ಯಾಕೆ ಅಂದರೆ, ಅವನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಂದಿದು ಉತ್ತಮವಾದ ಒಂದು ಡಾಕ್ಟ್ರ್ ವೃತ್ತಿಲಿರ್ತಕ್ಕಂಥ ಒಂದು ಹೆಣ್ಣುಮಗಳನ್ನು ಮದುವೆ ಆಗ್ತಾಯಿದ್ದಾರೆ. ಅದು ನಮಗೂ ಕೂಡ ಖುಷಿ. ಆ ಒಂದು ಡಾಕ್ಟ್ರ್ ವೃತ್ತಿಲಿರ್ತಕ್ಕಂಥ ಒಂದು ನಮ್ಮ ಕುಟುಂಬಕ್ಕೆ ಬರ್ತಾ ಇರೋದ್ರಿಂದ ಅದು ಒಂದು ಕೊಡುಗೆ. ಅದರಿಂದ ಅವರು ತಿಳುವಳಿಕೆ ಇರೋದ್ರಿಂದ ಇದು ಎಲ್ಲಿಯೂ ದಾರಿ ತಪ್ಪದಂಗೆ ನಡ್ಕೊಂಡು ಹೋಗಲಿ ಅನ್ನೋ ಆಸೆ ನಡೆಯುತ್ತೆ. ಧನ್ಯತಾ ಅವರು ದೂರದ ಸಂಬಂಧಿ ನಿಮಗೆ ಅನ್ನುವಂತಹ ಮಾಹಿತಿ ಇದೆ, ಹೌದಾ? ಹೇಗೆ ಸಂಬಂಧಿ? ಧನ್ಯತಾ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದಷ್ಟು ಕುತೂಹಲ. ಅವ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಅವರು ಮೂಲತಃ ಚಿತ್ರದುರ್ಗ ಆದರೂ ಅವರ ತಂದೆ ತಾಯಿ ವರ್ಕ್ ಮಾಡಿದ್ದೆಲ್ಲ ಅರಸೀಕೆರೆ, ನಮ್ಮದು ಎಲ್ಲ ಅರಸೀಕೆರೆ ಆದ್ದರಿಂದ ಅಲ್ಲೆಲ್ಲ ನಮಗೆಲ್ಲ ಹತ್ತಿರದ ಸ್ನೇಹ ಸಂಬಂಧ. ಅದರಿಂದ ಅವರು ಮುಂಚೆಯಿಂದಲೂ ಎಲ್ಲರಿಗೂ ಪರಿಚಯ ಇದ್ದರು. ಹಾಗಾಗಿ ಎರಡೂ ಫ್ಯಾಮಿಲಿಗಳಿಗೂ ಪರಿಚಯ ಇರೋಂಥ ಸಂಬಂಧ ಇದು. ಮದುವೆ ಸಿದ್ಧತೆಗಳೆಲ್ಲ ಹೇಗೆ ನಡೀತಾ ಇದೆ? ಬಿಕಾಸ್ ಎಲ್ಲ ಕಡೆ ಸಂಭ್ರಮ ಸಡಗರ ಅದ್ಧೂರಿಯಾಗಿ ನಡೀತಾ ಇದೆ. ಮೈಸೂರಲ್ಲಿ ಡಾಲಿಗೆ ತುಂಬ ಕನೆಕ್ಷನ್, ಮೈಸೂರಿಗೂ ಧನ್ಯದಾಗೂ ಕೂಡ ಅವರು ಓದಿದ್ದಿಲ್ಲೇ ಅಂತ ಹೇಳ್ತಾ ಇದ್ರು. ಸೊ ಆ ಬಗ್ಗೆ ಏನು ಹೇಳ್ತೀರಾ? ಸಿದ್ಧತೆ ಅಂದರೆ ನಾವುಗಳೇ ಸಿದ್ಧತೆ ಮಾಡಿಲ್ಲ, ಡಾಲಿನೇ ಸಿದ್ಧತೆ ಮಾಡಿರೋದಿದೆಯಲ್ಲವ. ನೀವು ಆರಾಮಾಗಿದ್ದೀರಾ? ಆರಾಮಾಗಿದ್ದೀವಿ, ನಾವೆಲ್ಲ ಆರಾಮಾಗಿದ್ದೀವಿ. ಅವರೇ ಸಿದ್ಧತೆ ಮಾಡ್ಕೊಂಡೇ. ಬಟ್ ಸಿದ್ಧತೆ ಮಾಡಿರೋದು ನೋಡಿದ್ರೆ ನಮಗೆಲ್ಲ ಇಡೀ ಸಂಬಂಧಕ್ಕೇ ಭಾಳ ಖುಷಿ ಆಗ್ತಾಯಿದೆ. ಇಂಥದ್ದು ಒಂದು ನಮ್ಮ ಇಡೀ ಸಂಬಂಧದಲ್ಲಿ, ಕುಟುಂಬದಲ್ಲಿ ಒಂದು ರೆಕಾರ್ಡ್ ಇದೆ. ಈಗ ಈ ಥರದ ಕಾರ್ಯಕ್ರಮಗಳು, ಈ ಥರ ದೊಡ್ಡ ಕಾರ್ಯಕ್ರಮಗಳು, ಜನ ಮೆಚ್ಚುವಂಥ ಕಾರ್ಯಕ್ರಮ ಆಗ್ತಿರೋದು ಇದೇ ಮೊದಲ ಕಾರ್ಯಕ್ರಮ. ಈ ಥರದವ್ರು ಇನ್ನೂ ಮುಂದೆ ಹೆಚ್ಚು ಇವನ ನೇತೃತ್ವದ ಎಲ್ಲ ನಡೀಲಿ ಅಂತಂತೇಳಿ, ಇವನಿಗೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತೀವಿ. ವೀರಶೈವ ಲಿಂಗಾಯತ ಸಂಪ್ರದಾಯ ಅಂತಂದರೆ ಸಾಕಷ್ಟು ಇರುತ್ತೆ, ಒಂದಷ್ಟು ವಿಧಿವಿಧಾನಗಳ ಪ್ರಕಾರ ಆಗ್ತಾ ಹೋಗುತ್ತೆ. ಸೊ ಆ ತಯಾರಿ ಹೇಗೆ ನಡೀತಾ ಇದೆ? ಎಲ್ಲೂ ಅಡಚಣೆಗಳಾಗಬಾರ್ದು, ಇದೇ ರೀತಿ ಆಗಬೇಕು. ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ವ್ರತ ಆಗಿರ್ಬೋದು, ಎಲ್ಲದೂ ಏನು ಕಟ್ಟುನಿಟ್ಟಿನ ಪಾಲಿಸಬೇಕು, ಉಪವಾಸ ಇದ್ದು ಈ ಕೊಂಡ ಹಾಯೋದಾಗಿರ್ಬೋದು, ಎಲ್ಲವೂ ಕೂಡ ಅದ್ಭುತವಾಗಾಯಿತು. ಸೊ ಇನ್ನು ಮುಂದೆ ಹೇಗೆ ನಡೆಯುತ್ತೆ? ಈಗ ಸಂಪ್ರದಾಯದ ಬಗ್ಗೆ ಅವನಿಗೆ ಸ್ವಲ್ಪ ತಿಳುವಳಿಕೆ ಇದೆ. ಯಾಕೆಂದರೆ ಈ ನಮ್ಮ ತಂದೆಯವರು ಕೂಡ ಆ ಒಂದು ವೀರಶೈವ ಲಿಂಗಾಯತ ಸಂಪ್ರದಾಯನ ಗೌರವಯುತವಾಗಿ ತಿಳುವಳಿಕೆನ ನಮಗೂ ಹೇಳಿದ್ದಾರೆ. ನಾವು ಆ ಸಂಪ್ರದಾಯದಲ್ಲಿ ನಡೀತಾ ಇದ್ದೀವಿ. ಅವನಿಗೂ ಕೂಡ ಆ ಒಂದು ನಮ್ಮ ಒಡನಾಟ, ನಮ್ಮ ಒಂದಿದು ಅವನು ಅರ್ಥ ಮಾಡ್ಕೊಂಡಿದ್ರೆ ಅದನ್ನು ಚಾಚು ತಪ್ಪದೆ ಅದನ್ನು ಉಳಿಸ್ಕೊಂಡಿದ್ದಾನೆ ಈಗಾಗಲೂ. ಹಾಗಾಗಿ ಈ ಸಿನಿಮಾ ರಂಗದಲ್ಲಿರೋರು ಬೇರೆ ಬೇರೆ ಥರ ಹೋಗ್ಬೋದು, ಬಟ್ ಇವನೇ ಆ ಥರದ್ದೇನೂ ಮಾಡಿಲ್ಲ. ಈಗ ಎಲ್ಲೋ ಹೋಗಿ ಎಲ್ಲರೂ ನಮ್ಮ ಸಮಕ್ಷಮದಲ್ಲೇ ಎಲ್ಲರೂ ಹಿರಿಯರು ಒಪ್ಪಿ ಕಡೆ ಮದುವೆ ಮಾಡ್ಕೊತ ಇರೋದು ನಮಗೆ ಖುಷಿ. ಅದನ್ನು ಇನ್ನು ಧನಂಜಯ್ ಅವರಂತ ಅಂದರೆ ಒಂದು ರೀತಿಯಾಗಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾರೆ. ಅವರ ಹುಟ್ಟೂರಿನ ಶಾಲೆಗೂ ಕೂಡ ಸುಣ್ಣ ಬಣ್ಣವನ್ನು ಬಳಸಿದ್ರು. ಈಗ ಮದುವೆ ಅಂದ ತಕ್ಷಣ ನಾವು ಮನೆಯನ್ನು ಅಲಂಕಾರ ಮಾಡ್ತೀವಿ, ಅವರು ಶಾಲೆನ ಅಲಂಕಾರ ಮಾಡಿದ್ರು. ಒಂದಷ್ಟು ಸಹಾಯ ಹಸ್ತವನ್ನು ಕೂಡ ಚಾಚ್ತಾರೆ ಧನಂಜಯ್ ಅವರು. ಸೊ ಆ ಗುಣಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರು ಮೊದಲಿಂದನೂ ಹೇಗೆ
ಮುಂಚೆಯಿಂದಲೂ ಎಲ್ಲರಲ್ಲೂ ಜನಾನುರಾಗಿ ಇದು ಈ ಗುಣಗಳು ನಮಗೆ ಬಹುಶಃ ಮಕ್ಕಳು ಮೊಮ್ಮಕ್ಕಳ ಜೊತೆ ಬಂದಿದೆ ಅಂದರೆ ಇದು ನಮ್ಮ ತಂದೆಯವರ ಮುಂಚೆ ಇದ್ದಂಥ ದೈವಭಕ್ತಿ ಈ ಥರದ ದಾನ ಧರ್ಮಗಳ ಬಗ್ಗೆ ನಮ್ಮ ತಂದೆಯವರು ಇದಕ್ಕೆಲ್ಲ ಭಾಳ ಆದ್ಯತೆ ಕೊಡೋರು. ಇದು ನಮ್ಮ ವಂಶ ಪಾರಂಪರ್ಯವಾಗಿ ಬೆಳ್ಕೊಂಬಂದಿದೆ ಅಂತ ನಾವಾರು ಅದನ್ನು ತಿಳ್ಕೊಂಡಿದ್ದೀವಿ. ನಮ್ಮಲ್ಲಿ ಎಲ್ಲರೂ ಕೂಡ ಇದೇ ಥರ ಧಾರಾಳವಾಗಿ ಸಮಾಜ ಸೇವೆನ ಮಾಡ್ಕೊಂಡೇ ಬಂದಿದ್ದಾರೆ. ಬಟ್ ಇದರಲ್ಲಿ ಇವನಂತೂ ಭಾಳ ಅದಕ್ಕೆ ಹೆಚ್ಚು ಆದ್ಯತೆನ ಕೊಟ್ಕೊಂಬಂದರೆ ಏನು ನಮ್ಮ ತಂದೆಯವರಿಗೆ ಅದನ್ನು ದಾರಿ ಎರ್ತಾರೆ ಅಂತ ಅನಿಸ್ತಾ ಇದೆ. ಇನ್ನು ಮುಂದೂ ಕೂಡ ಈ ಥರದ ಸಮಾಜ ಸೇವೆಗಳನ್ನ ಮಾಡ್ಕೊಂಡು ಹೋಗಲಿ ಅಂತ ನಮ್ಮ ಆಸೆ. ಧನಂಜಯ್ ಅವರ ಒಂದು ಲಗ್ನ ಪತ್ರಿಕೆ, ಆ ಲೆಟರ್ ಮಾದರಿಯ ಇನ್ಲ್ಯಾಂಡ್ ಲೆಟರ್ ಮಾದರಿಯ ಲಗ್ನ ಪತ್ರಿಕೆ ಎಲ್ಲೆಡೆ ತುಂಬಾ ಟಾಕ್ ಆಗ್ತಾ ಇದೆ. ಮತ್ತೆ ಅವರಿಗೆ ಪ್ರಶಂಸೆ ಕೂಡ ಸಿಕ್ತು ಕೇಂದ್ರ ಅಂಚೆ ಇಲಾಖೆಯ ಅಧಿಕಾರಿಗಳಿಂದ. ಸೊ ಈಗ ಲಗ್ನ ಪತ್ರಿಕೆ ಮಾಡಬೇಕಂದ್ರೆ ಸಾವಿರಾರು ಡಿಸೈನ್ಸ್ ಹುಡುಕ್ತೀವಿ, ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇವ್ರಿಗೆ ಆ ಥಾಟ್ ಹೇಗೆ ಬಂತೋ ಗೊತ್ತಿಲ್ಲ. ಆ್ಯಂಡ್ ನಿಮ್ಮ ಸಜೆಷನ್ ಏನಿತ್ತು, ಈ ಥರ ಏನಕ್ಕೆ ಬೇಡ ಅಂತ ಹೇಳಿದ್ರ, ಅಥವಾ ಒಳ್ಳೆ ಚೆನ್ನಾಗಿ ನಿಮಗೇನು ಅನಿಸ್ತು? ಒಂದೇ ಸಲ ಮದುವೆ ಆಗೋದು, ಅಧೂರಿಯಾಗಿ ಪ್ರಿಂಟ್ ಮಾಡಬೇಕಿತ್ತು ಲಗ್ನ ಪತ್ರಿಕೆ ಅನಿಸ್ತಾ? ಹಿರಿಯರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬಟ್ ಲಗ್ನ ಪತ್ರಿಕೆ ನಾವು ಸಾಂಪ್ರದಾಯಿಕವಾಗಿ ನಾವೇನು ಮಾಡಬೇಕು ಆ ಪತ್ರಿಕೆನೂ ಮಾಡಿಸಿದ್ವಿ. ಬಟ್ಟು ಇದು ಎಲ್ಲರೂ ಒಪ್ಕೊಂಡು ಎಲ್ಲರೂ ಮೆಚ್ಕೊಂಡಿರ್ತಕ್ಕಂಥದ್ದು. ಆಮೇಲೆ ಇದರಲ್ಲಿ ಡಾಲಿಗೆ ಯಾಕೆ ಆ ಭಾವನೆ ಬಂತು ಅಂದರೆ, ಅವನಿಗೆ ವಿಶೇಷವಾದ ಅವನ ಭಾವನೆ ಏನಿದೆ ಅಂತ ಎಲ್ಲರಿಗೂ ಹೇಳ್ಕೊಂಡು ಮಾಡಲ್ಲ. ಅವನೇನು ಮಾಡಿದರು, ಒಂದು ಗುರುತುಗಳ ಅಂಥದ್ದನ್ನು ಎಲ್ಲರೂ ಒಪ್ಗಳ ಅಂಥದ್ದನ್ನು ಇದು ಮಾಡಿದ್ದಾನೆ. ಆಮೇಲೆ ಆ ಪತ್ರಿಕೆ ಈ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ಕೊಟ್ಟಿದ್ದಾನೆ. ಅದನ್ನು ಅವರು ಎಲ್ಲ ಒಪ್ಕೊಂಡಿದ್ದಾರೆ. ಬಟ್ ಅದನ್ನು ಅವನ ಭಾವನೆ ಯಾಕೆ ಬಂತು ಅಂದರೆ, ಅವನ ಮನಸ್ಸಲ್ಲಿರ್ತಕ್ಕಂಥದ್ದು ಇದೆ. ಈಗ ಈ ಬೇರೆ ಸ್ಕೂಲಿಗೆ ಸುಣ್ಣ ಬಣ್ಣ ಅವೆಲ್ಲ ಅವ್ನ ಮನಸ್ಸಲ್ಲಿ ಬರ್ತಕ್ಕಂಥದ್ದು. ಅದನ್ನು ಹೇಳಿ ಮಾಡಲ್ಲ. ಅದರಿಂದ ಅದು ಒಪ್ಕೊಂಡಿದ್ದಾನೆ. ಅದು ಒಳ್ಳೆಯದೇ ಆಗಿದೆ. ಲಗ್ನ ಪತ್ರಿಕೆ ಬಗ್ಗೆ ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಒಬ್ಬ ಉನ್ನತ ಮಟ್ಟದ ಅಧಿಕಾರಿ ಆಗಿರ್ಬೋದು, ಒಬ್ಬ ಈ ಗಣ್ಯರಿರ್ಬೋದು, ಎಲ್ಲರೂ ಒಪ್ಕೊಂಡಿದ್ದಾರೆ. ಅದು ವಿಶೇಷವಾಗೇ ಬಂದಿರೋಂಥದ್ದು. ಈಗ ನೀವು ಹೇಳಿದ ಹಾಗೆ ಈ ಥರ ಆ ಥರ ಲೆಟ್ರ್ ಮಾಡಿ ಆಹ್ವಾನಿಸೋ ಅಂಥದ್ದು ಕೆಲವು ಇದುವರೆಗೂ ಆ ಥರ ಏನೂ ಕಂಡಿಲ್ಲ. ಇವನಲ್ಲಿ ಆ ಗುಣ ಅದೇನೋ ಒಂದು ಒಳ್ಳೆಯದು ಮಾಡಬೇಕು, ಸಾಧನೆ ಮಾಡಬೇಕು, ಅದನ್ನು ವಿಶೇಷವಾಗಿ ಇರಬೇಕು ಅನ್ನೋ ಒಂದು ಭಾವನೆ ಇದೆ. ಹಾಗಾಗಿ ಅದು ಬಂದಿದೆ. ಹೀಗಾಗಿ ಇನ್ನು ಧನ್ಯತಾ ನಿಮ್ಮ ಮನೆ ಬೆಳಗೋಕ್ಕೆ ಬರ್ತಾ ಇದ್ದಾರೆ. ಸೊ ಈಗ ಒಂದು ರೀತಿಯಾಗಿ ಆ್ಯಕ್ಟರ್ಸ್ ಅಂತ ಅಂದರೆ ಸಾಕಷ್ಟು ಜನ ಆ್ಯಕ್ಟರ್ಸ್ನೇ ಮದುವೆ ಆಗ್ತಾರೆ. ಸೊ ಇವರು ಡಾಕ್ಟರ್ನ ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಇವರ ಒಂದು ಲವ್ ಸ್ಟೋರಿ ಬಗ್ಗೆ ನಿಮಗೆ ಮುಂಚೆ ಏನಾದರೂ ಮಾಹಿತಿ ಇತ್ತಾ? ಬಿಕಾಸ್ ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಮನೆಯವರು ಒಂದು ಕಡೆ ಅಪೋಸ್ ಮಾಡ್ತಾರೆ, ಒಂದು ಕಡೆ ಬೇಡ ಅಂತ ಹೇಳ್ತಾರೆ. ಸೊ ನಿಮ್ಮ ರಿಯಾಕ್ಷನ್ ಏನಾಗಿತ್ತು? ಈ ಥರ ಧನಂಜಯ್ ಅವರು ಒಬ್ಬ ಹುಡುಗಿನ ಪ್ರೀತಿಸ್ತಾ ಇದ್ದಾರೆ ಅಂತ ಕೇಳ್ಪಟ್ಟಾಗ ನಿಮ್ಮ ರಿಯಾಕ್ಷನ್ ಏನಿತ್ತು? ನಮಗೆ ಇದುವರೆಗೂ ಅವನು ಪ್ರೀತಿಸ್ತಾ ಇದ್ದಾನೆ ಅನ್ನೋ ಒಂದು ಯಾವ ಸುಳಿವು ನಮಗೇನಿದಿಲ್ಲ. ಬಟ್ ಸ್ನೇಹ ಫ್ರೆಂಡ್ಲಿ ಅವರೆಲ್ಲ ಒಂದೇ ಕಡೆ ಓದಿದ್ದು, ಒಂದು ಕಡೆ ಇದ್ದಿದ್ದು, ಒಂದೇ ಕಡೆ ಓಡಾಟ ಇದಾಗಿದ್ದು. ಅದರಿಂದ ಮುಂಚೆಯಿಂದ ಫ್ರೆಂಡ್ಶಿಪ್ಪು ಹೋಗಿ ಆಮೇಲೆ ಲವ್ ಆಗಿರ್ಬೋದು. ಬಟ್ ನಮಗೆಲ್ಲ ಎರಡೂ ಫ್ಯಾಮಿಲಿಗೂ ಒಪ್ಪಿಗೆ ಇದೆ. ಎರಡೂ ಫ್ಯಾಮಿಲಿನೂ ಈ ಮದುವೆ ವಿಷಯದಲ್ಲಿ ಸಂತೋಷವಾಗಿದ್ದೀವಿ. ಫೈನಲಿ ನಾಳೆಯಿಂದ ಅವರ ಜೀವನವೇ ಬದಲಾಗುತ್ತೆ, ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಏನಂತ ಹಾರೈಸ್ತೀರಾ ಹಿರಿಯರಾಗಿ? ಈಗ ಫಿಲಮ್ ಫೀಲ್ಡಲ್ಲಿ ಏನು ಹೀರೋ ಆಗಿದ್ದಾನೋ, ಡಾಕ್ಟ್ರಿಗೂ ಅವನು ಮೊದಲಿಗೆ ಡಾಕ್ಟ್ರಿಗೆ ಹೀರೋ ಆಗಬೇಕು. ಹೀರೋ ಆಗ್ಬಿಟ್ಟು ಅವನ ಸಾಂಸಾರಿಕ ಜೀವನ ಭಾಳ ಏನೀಗ ಇಲ್ಲಿವರೆಗೂ ಏನು ಉತ್ತಂಗಕ್ಕೆ ಹೋಗಿದೆಯೋ ಅವರ ಅನ್ಯೋನ್ಯತೆಯೂ ಕೂಡ ಅದೇ ರೀತಿ ಇರಲಿ. ಡಾಕ್ಟ್ರಿಗೆ ಫಸ್ಟಿಗೆ ನಾಳೆ ಇವತ್ತಿನಿಂದ ಡಾಕ್ಟ್ರಿಗೆ ಅವನು ಹೀರೋ, ನೆಕ್ಸ್ಟು ಆಕ್ಟ್ರಸ್ಗೆ ಅವರಿಗೆಲ್ಲ ಬಾಕಿ ಅಭಿಮಾನಿಗಳಿಗೆ ಹೀರೋ ಆಗಿರಲಿ. ಡಾಕ್ಟ್ರು ಈಗ ಡಾಕ್ಟ್ರಿಗೆ ಇವನು ಹೀರೋ. ಬಟ್ಟು ಆ ಡಾಕ್ಟ್ರು ಕೂಡ ಇದುವರೆಗೂ ಅವ್ರ ವೃತ್ತಿಲಿ ಡಾಕ್ಟ್ರ್ ಇರ್ಬೋದು. ಈ ಧನಂಜಯನ ನೀವು ಹೇಳಿದಾಗೆ ಧನಂಜಯನ ಮನೆ ಬೆಳಗಕ್ಕೆ ಬಂದಿರತಕ್ಕಂಥವರು, ಅವರಲ್ಲೂ ಆ ಗುಣ ಇದ್ಕೊಂಡು ಮುಂದುವರಿಯುತ್ತೆ ಅನ್ನೋ ಒಂದು ಭಾವನೆ, ಒಳ್ಳೆಯದಾಗಲಿ ಅನ್ನೋ ಆಸೆ. ಮತ್ತೊಬ್ಬ ಚಿಕ್ಕಪ್ಪ, 3 ಜನ ಚಿಕ್ಕಪ್ಪಂದರು. ಸೊ ಹಿರಿಯರಾಗಿ ಅವರ ಚಿಕ್ಕಪ್ಪನಾಗಿ ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ಹೊಸ ಜೀವನಕ್ಕೆ ಕಾಲಿಡ್ತಾ ಇರುವಂತಹ ಧನಂಜಯ್ ಅವ್ರಿಗೆ ಏನಂತ ಆಶಿಸೋಕೆ ಇಷ್ಟಪಡ್ತೀರಾ? ಅವನಿಗೆ ಆಶೀರ್ವಾದ ಮಾಡಬೇಕು ಅಂದರೆ ಅವನಲ್ಲಿರೋ ಗುಣ. ಅವನು ಹೇಳ್ದ ಬಡವ್ರ ಮಕ್ಕಳು ಮುಂದೆ ಬರ್ಬೇಕಣೆ, ಬಡವ್ರ ಮಕ್ಕಳು ಬೆಳೆಸ್ಬೇಕು ಅಂತಂದ. ಅದೇ ಅವನಿಗೆ ಆಶೀರ್ವಾದ, ದೇವರು ಅಂತ ಆಶೀರ್ವಾದ ಕೊಟ್ಟಿದೆ. ನನ್ನ ಮಗನೂ ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದ, ಅಲ್ಲಿ ಬೇಡ ಬಾ ನಂತೋಲೆ ಕೆಲಸ ಮಾಡು ಅಂತ. ಇದು ನನ್ನ ಮಗ, ಅವನ ಜೊತೆಲೇ ಕೆಲಸ ಮಾಡ್ತಾನೆ. ಬಡವ್ರ ಮಕ್ಕಳು ಬೆಳೆಸ್ಬೇಕಂಡ್ರೆ ಅಂತೇಳಿ ಅದೇ ಅಭಿಮಾನದಿಂದ ಇದೆಲ್ಲ ನಡೀತಾ ಇರೋದು. ಅವ್ನು ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತೀವಿ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ ಸಾಕಷ್ಟು ಮಾಹಿತಿನ, ಧನಂಜಯ್ ಅವ್ರ ಬಗ್ಗೆ ಸಾಕಷ್ಟು ಮಾಹಿತಿನ ಹಂಚ್ಕೊಂಡಿದ್ದಕ್ಕಾಗಿ ಧನ್ಯವಾದ. ಇದಿಷ್ಟು ಧನಂಜಯ್ ಅವರ ಚಿಕ್ಕಪ್ಪಂದಿರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.